ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮ್ಮೆಲ್ರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ಇನ್ರಾಜ್. ವೀಕ್ಷಕರೇ, ಸಂಗೀತ ಅನ್ನೋದೇ ಹಾಗೆ ನಮ್ಮನ್ನ ಯಾವಾಗ ಖುಷಿಯಾಗಿರಿಸುತ್ತೆ, ಯಾವಾಗ ದುಃಖಕ್ಕೆ ನೂಕುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಕೆಲವೊಂದಷ್ಟು ಸಾಂಗ್ಸ್ಗಳನ್ನ ನಾವು ಕೇಳ್ತಾ ಇದ್ದಾಗ ಮತ್ತೆ ಮತ್ತೆ ಕೇಳಬೇಕು ಅನ್ಸುತ್ತೆ. ಜೊತೆಗೆ ಕೆಲವೊಬ್ಬರ ವಾಯ್ಸು ನಮ್ಮ ಕಿವಿಗೆ ಅಷ್ಟೇ ಇಂಪನ್ನು ಕೂಡ ತಂದು ಕೊಡುತ್ತೆ. ಸೊ ನನ್ನ ಜೊತೆಗೆ ಪಾಡ್ಕಾಸ್ಟ್ನಲ್ಲಿರುವಂತಹ ವ್ಯಕ್ತಿನ ನೀವು ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ, ನೀವೆಲ್ಲರೂ ಕೂಡ ಹರಿಸ್ತೀರಾ, ಹಾರೈಸ್ತೀರಾ. ಸರ್ ನೀವು ಇಲ್ಲಲ್ಲ, ಇನ್ನೂ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಬೇಕು ಸರ್ ಅಂತ ನಿಮ್ಮೆಲ್ಲರ ವಿಶ್ ಕೂಡ ಹೌದು. ಎಸ್, ನನ್ನ ಜೊತೆಗೆ ಸುಬ್ರಹ್ಮಣ್ಯ ಆಚಾರ್ಯ ಅವರಿದ್ದಾರೆ. ಇವ್ರು ಹಾಕುವಂತಹ ಒಂದೊಂದು ಪೋಸ್ಟ್ ಕೂಡ ಜಸ್ಟ್ ಅರ್ಧ ಗಂಟೆ 1 ಗಂಟೆಯಲ್ಲೇ ಮಿಲಿಯನ್ ವ್ಯೂಸನ್ನ ಪಡ್ಕೊಳ್ಳುತ್ತೆ. ಇವ್ರಿಗೆ ಬರುವಂತಹ ಕಮೆಂಟಲ್ಲಿ 90% ಸರ್ ನೀವು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಬೇಕು ಸರ್ ನೀವು ಇನ್ನೂ ಒಳ್ಳೆ ಹಂತಕ್ಕೆ ಹೋಗಬೇಕು ಸರ್ ಅಂತ ನಿಮ್ಮೆಲ್ಲರ ವಿಶ್ ಕೂಡ ಇರುತ್ತೆ. ನೀವೆಲ್ಲರೂ ಕಮೆಂಟ್ ಮಾಡಿರುವಂತಹ ಹಾಡನ್ನೇ ಅವರು ಪ್ರತಿನಿತ್ಯ ಹಾಡ್ತಾ ಇರ್ತಾರೆ. ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ನಲ್ಲೇ ಇವರು ಟ್ರೆಂಡಿಂಗ್ನಲ್ಲಿ ಬಂದಂಥವರು ಸುಬ್ರಹ್ಮಣ್ಯ ಅವರು ನನ್ನ ಜೊತೆಗಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡಿ ನಾನು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತೀನಿ. ಸುಬ್ರಹ್ಮಣ್ಯ ಅವರೇ, ಹೇಗಿದ್ದೀರಾ? ಓ ಫೈನ್ ಮ್ಯಾಮ್, ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿ ಕಾಣ್ತಿದ್ದೀನಿ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಒಂದು 200K ಫ್ಯಾಮಿಲಿ ಜೊತೆಗೆ ನಿಮ್ಮ ಫ್ಯಾಮಿಲಿಗೆ ಮತ್ತೊಂದು ಪುಟ್ಟ ಕಂದಮ್ಮ ಜಾಯಿನ್ ಆಗಿದ್ದಾರೆ. Exactly. ಅದಕ್ಕೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಹೇಗೆ ನಡೀತಿದೆ ಲೈಫ್? ಚೆನ್ನಾಗಿ ನಡೀತದೆ. ನೈಸ್. ನಾವೇನು ಅಂದ್ಕೊಂಡು ಬೆಂಗಳೂರಿಗೆ ಬಂದು ಅಂತ ಶುರುವಾಗ್ತಿದೆ ಇವಾಗ. ನಾನೊಂದು 8 years ಆಯಿತು ಬೆಂಗಳೂರಿಗೆ ಬಂದು. ಸೊ ಇವಾಗ ನಾನು ಅಂದ್ಕೊಂಡಿದ್ದ ಉದ್ದೇಶ ಏನೋ ಅದಕ್ಕೆ ಫಸ್ಟ್ ಸ್ಟೆಪ್ ಇಡ್ತಾ ಇದ್ದೀನಾ ಅಂತ ಅನ್ನಿಸ್ತಾ ಇದೆ. ಹೋಗ್ತಾ ಇದೆ, ಇವಾಗ ಸ್ಟಾರ್ಟ್ ಆಗಿದೆ, ಶುರು ಆಗಿದೆ ಇವಾಗ. ಸೊ ನೋಡ್ಬೇಕು ಇನ್ನು ಮುಂದೆ ಏನೇನು ಅವಕಾಶಗಳು ಬರುತ್ತೋ ಅದನ್ನು ಎಷ್ಟು ಚೆಂದ ಯೂಸ್ ಮಾಡ್ಕೊಬೋದು ಆ್ಯಂಡ್ ಅದನ್ನು ಎಷ್ಟು ಜನಕ್ಕೆ ಬೇರೆಯವ್ರಿಗೂ ಜೊತೇಲಿ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡೋಣ ಅನ್ನೋದೊಂದು ಉದ್ದೇಶ ಇದೆ. ಸೊ ನಡೀತಾ ಇದೆ ಮೇಡಮ್. ನೀವು ಪ್ಲೇಬ್ಯಾಕ್ ಸಿಂಗರ್ ಕೂಡ ಹೌದು, ಹಾಡ್ತೀರಾ, ಜೊತೆಗೆ ಮ್ಯೂಸಿಕ್ ಡೈರೆಕ್ಷನ್ ಕೂಡ ಮಾಡ್ತೀರಾ, ಜಾಮಿಂಗ್ ಕೂಡ ಸದ್ಯಕ್ಕೆ ಮಾಡ್ತಾ ಇದ್ದೀರಾ. ಸೊ ಇಷ್ಟು ಕೆಲಸದಲ್ಲಿ ನಿಮ್ಮ ಫೇವ್ರೆಟ್ ಯಾವುದು? ಮ್ಯೂಸಿಕ್ಕೇ ಫೇವ್ರೇಟ್ ಮ್ಯಾಮ್. ಅಂದರೆ Music-ಏ ಇದು favourite. ಎಲ್ಲದರಲ್ಲೂ ಮ್ಯೂಸಿಕ್ ಇದೆ ನನಗೆ. ಇವಾಗ ನಾನು ಜಾಮಿಂಗ್ ಮಾಡಿದ್ರು ಅದರಲ್ಲೂ ಮ್ಯೂಸಿಕ್ ಇದೆ, ಮ್ಯೂಸಿಕ್ ಡೈರೆಕ್ಷನ್ನು, ಪ್ಲೇಬ್ಯಾಕ್ ಸಿಂಗರ್ಲು ಮ್ಯೂಸಿಕ್ ಇದೆ. ಸೊ ಖುಷಿ ಏನಪ್ಪ ಅಂತಂದರೆ ನಾನು ಏನು ಚೂಸ್ ಮಾಡೋದಲ್ಲ ಆ ಫೀಲ್ಡಲ್ಲೇ ಇದೀನಲ್ಲ ಅನ್ನೋದೊಂದು ಖುಷಿ. ಅದು ಕಷ್ಟ ಆಗ್ತಿದೆಯೋ ಅದರಿಂದ ಏನಾಗ್ತಿದೆಯೋ ಬಟ್ ಆ ಫೀಲ್ಡಲ್ಲಿ ಇರೋದೇ ಒಂದು ಖುಷಿ. ಯಾಕಂದರೆ ಎಷ್ಟೊಂದು ಜನ ನಾವು ನೋಡಿರ್ತೀವಿ, ಏನೋ ಆಸೆ ಇರುತ್ತೆ, ಏನೋ ಡ್ಯಾನ್ಸರು, ಸಿಂಗರು ಅಥವಾ ಆ್ಯಕ್ಟ್ರ್ ಆಗಬೇಕು ಅಂತ ಬೇರೆ ಇನ್ನೇನೋ ಕೆಲಸ ಮಾಡ್ತಿರ್ತಾರೆ, ಇನ್ನೇನೋ ಇಂಜಿನಿಯರಿಂಗು ಅಥವಾ ಬೇರೆ ಯಾವುದೋ ಕಂಪ್ನಿಗಳಲ್ಲಿ ಮಾಡ್ತಿರ್ತಾರೆ. ಅವ್ರು ಪ್ರತಿ ಸಲ ಗಿಲ್ಟ್ ಇರುತ್ತೆ, ನಂದು ಅಲ್ಲದೆ ಇರೋ ಫೀಲ್ಡಲ್ಲಿ ನಾನು ಏನೋ ಇದೀನಲ್ಲ, ನಂದು ಅಲ್ಲದೆ ಇರೋದ್ರಲ್ಲಿ ಏನೋ ಇದೀನಲ್ಲ ಅಂತ. ಬಟ್ ತಾಯಿ ಕೃಪೆ ನಾವು ಹೆಂಗಿದೀವಿ ಅಂದರೆ ನಮ್ಮ ಫೀಲ್ಡಲ್ಲೇ ನಾವಿದ್ದೀವಿ. ಅದು ಕಷ್ಟನೋ ಸುಖನೋ ಖುಷಿಯಾಗಿದ್ರು ಇಲ್ಲೇ ಇದ್ದೀವಿ, ಅದರಿಂದ ಏನೋ ಬೆನಿಫಿಟ್ ತೊಗೊಂಡ್ರು ಅಥವಾ ಹುಡ್ಕಾಡ್ತಲ್ಲಿದ್ರು ಅದೇ ಫೀಲ್ಡಲ್ಲಿ ಇದ್ದೀವಿ ಅನ್ನೋದೊಂದು ಖುಷಿ ಅಂತೂ ಇದೆ. 10,000ದಿಂದ 200K ತನಕ ಇನ್ಸ್ಟಾಗ್ರಾಮ್ ಜರ್ನಿ, ಅಂದರೆ 200K ಪ್ಲಸ್ ದೊಡ್ಡ, ಇಷ್ಟು ಪುಟ್ಟ ಜರ್ನಿ ಅಲ್ಲ, ಇಷ್ಟು ದೊಡ್ಡ ಜರ್ನಿ. ಸೊ ಆ ಜರ್ನಿ ಬಗ್ಗೆ ಮಾತಾಡೋದಾದರೆ ಜನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ನಿಮ್ಮ ಹಾಡಿನ ಮೂಲಕ ಆಗಿರ್ಬೋದು. ಕಮೆಂಟ್ಸ್ ಮಾಡ್ತಾರೆ, ಸರ್ ನೀವು ಇಲ್ಲಲ್ಲ ಸರ್ ನೀವು ಸರಿಗಮಪದಲ್ಲಿರ್ಬೇಕು ಸರ್, ನೀವು ಹಾಡ್ಬೇಕು ಸರ್, ಈ ಹಾಡು ಹಾಡಿ ಅಂತ. ಸೊ ಇದೆಲ್ಲ ನೋಡಿದಾಗ ಏನು ಅನಿಸುತ್ತೆ? ತುಂಬ ಖುಷಿ ಆಗುತ್ತೆ ಮ್ಯಾಮ್. ಎಲ್ಲ ಆರ್ಟಿಸ್ಟ್ಗಳು ಒದ್ದಾಡೋದೇ ಈ ದಿನಗಳು ಬರಲಿ ನಮ್ಮ ಲೈಫಲ್ಲಿ ಅಂತ. ಯಾಕಂದರೆ 1,000 ನೋಡಿದ್ದೀನಿ ನಾನು. ಅಂದರೆ 1,000 ಆದಾಗ ಖುಷಿ ಪಟ್ಟರು ಫಾಲೋವರ್ಸ್ ನೋಡಿದ್ದೀನಿ. ಆ 1,000ಕ್ಕೆ ತುಂಬ ಖುಷಿ ಪಟ್ಬಿಟ್ಟಿದ್ದೀನಿ ನಾನು. ಅಂದರೆ ಇವಾಗ 2-3 years ಬ್ಯಾಕ್ ಮೇ ಬಿ ಆಗ 1,000 ಇದ್ರು. ನನಗೆ ಮದುವೆ ಆಗೋ ಟೈಮ್ ಅದು. ಅವಾಗ ನನ್ನ ವೈಫಿಗೆ ನಾನು ಯಾವಾಗಲೂ ಹೇಳ್ತಿದ್ದೆ, ನೋಡಮ್ಮ ಬರೀ 700 ಜನ 800 ಜನ ಏನು ಅಷ್ಟೆಲ್ಲ ಹಾಕ್ತೀನಿ. ಲಿಟ್ರಲಿ ನಾನು ಇದನ್ನು ಹೇಳ್ಕೊಂಡಿದ್ದೀನಿ, ಇದು ಇಷ್ಟೆಲ್ಲ ಹಾಕ್ತೀನಿ ನಾನು ಆಡಿಯೋಸ್ ಮಾಡಿ, ಏನು ಗೊತ್ತಾಗ್ತಿಲ್ಲ ನನಗೆ ಯಾಕೆ ಹೋಗ್ತಿಲ್ಲ. ಬರೀ 700 ಜನ ಇದ್ದಾರೆ, 800 ಜನ ಇದ್ದಾರೆ, 1000 ಜನ ಆದಾಗಲೂ ಖುಷಿ ಪಟ್ಟಿದ್ದೀನಿ ನಾನು. ಅಟ್ ದ ಸೇಮ್ ಟೈಮ್ ನನಗೆ ಯಾವಾಗಲೂ ಒಂದು ತಲೆಯಲ್ಲಿ ಇರ್ತಿತ್ತು, ಮೋಸ್ಟ್ಲಿ ನಾನು ಇಡುತ್ತಾ ಇರೋದು ನಾನು ಹಾಡೋದ್ರಲ್ಲ, ಜನಕ್ಕೆ ರೀಚ್ ಆಗೋದ್ರಲ್ಲಿ. ಏನೋ ಒಂದು ರೀಚ್ ಆದರೆ ಏನೋ ಇಷ್ಟಪಡ್ತಾರೆ ಅನ್ನೋದೊಂದು ಸ್ಟ್ರಾಂಗ್ ಬಿಲೀವ್ ಒಳಗಡೆ. ನನ್ನ ವೈಫು ಅಷ್ಟೇ ಸಪೋರ್ಟಿವ್ ಆಗಿದ್ರು, ಇಲ್ಲ ಮಾಡಿ ನೋಡೋಣ ಅಂತ. ಆ ಜರ್ನಿ ಹೋಗ್ತಾ ಹೆಂಗಾಯ್ತು ಅಂದರೆ ಒಂದ್ಸತಿ ತುಂಬ ಸೀರಿಯಸ್ ಆದ್ವಿ ಇಬ್ಬರು, ಬೇಡ ನಿಲ್ಸೋದೇ ಬೇಡ, ಅದು ಏನಾಗುತ್ತೋ ಆಗಲಿ ಮಾಡೋಣ, ಡೈಲಿ ಇಷ್ಟು ಪೋಸ್ಟು ಅಥವಾ ವಾರಕ್ಕೆ ಇಷ್ಟು ಪೋಸ್ಟು ಡೆಫಿನೆಟಾಗಿ ಮಾಡೋಣ ಅಂತ. ಸೊ ಅದಾದಮೇಲೆ ನಾನು ಸಾಂಗ್ ಚೂಸ್ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಕೆಲವೊಂದು ಸತಿ ಏನಾಗುತ್ತೆ, ಜನ ಏನು ಇಷ್ಟಪಡ್ತಾರೆ ಅನ್ನೋದಕ್ಕಿಂತ ನಿಮಗೆ ಯಾವ್ದು ಇಷ್ಟ ಆಗ್ತಿದೆ, ಯಾವುದು ನಿಮಗೆ ಖುಷಿ ಕೊಡುತ್ತೆ ಅನ್ನೋದು ನೋಡ್ಬೇಕು. ಸೊ ನೆಕ್ಸ್ಟ್ ನಾನು ಅದಕ್ಕೆ ಹೋಗಿದ್ದು, ಹಳೆಯ ಹಾಡುಗಳಿಗೆ ಹೋಗೋಣ, ಒಂದೊಳ್ಳೆ ಸಾಹಿತ್ಯ ಇರೋವಂಥದ್ದು ಅಥವಾ ಒಂದೊಳ್ಳೆ ಮ್ಯೂಸಿಕಲ್ ಫೀಲ್ ಆಗಬೇಕು ಅವ್ರಿಗೆ ಅಂತ. ಆವಾಗ ನನಗೆ ಅನಿಸಿದ್ದು ಏನಂದ್ರೆ, ಅದಾದ್ಮೇಲೂ ಒಂದು 3 ತಿಂಗಳು ಅದೇ ಸ್ಟ್ರಗಲ್ಲೇ. ಆಮೇಲೆ ಒಂದು ಹಂತ ಬರುತ್ತೆ ನಿಮಗೆ, ಏನು ವರ್ಕ್ ಆಗಲ್ಲ ಇದು, ಯಾರ್ಯಾರು ಇವಾಗ ಯಾರನ್ನೋ ನೋಡಿದಾಗ ಅನ್ಸುತ್ತೆ, ಇಷ್ಟೊಂದು ಈಸನ ಇನ್ಸ್ಟಾಗ್ರಾಮ್ ಹಿಂಗೆಲ್ಲ ಫೇಮಸ್ ಆಗ್ಬಿಡ್ಬೋದಾ, ಇಷ್ಟೀಸನ ಇಷ್ಟೆಲ್ಲ ಮಿಲಿಯನ್ಸ್ ಅಂದರೆ ಲೆಕ್ಕನೇ ಇಲ್ವಾ ಇವಾಗ, ಹಂಗೆ ಬಂದ್ಬಿಡುತ್ತಾ ಅನ್ನೋ ಥರ. ನಾವು ಯಾವಾಗ ಇಳಿತೀವಲ್ಲ ಅವಾಗಲೇ ಗೊತ್ತಾಗೋದು ಎಷ್ಟು ಕಷ್ಟ ಇದೆ. 1 million 10 lakhs ಅಂದ್ರೆ ಅಷ್ಟು ತಮಾಷೆ ಅಲ್ಲ. 10 ಲಕ್ಷ ಜನ ಅದು ನೋಡೋದು ಅಂದರೆ
ತುಂಬ ಕಷ್ಟ. ಅದಾದಮೇಲೆ ನಾನು ಮೊದಲನೇ ಹಾಡು ಯಾವುದೋ ಒಂದು ಹಾಡು ಆಗ್ಬಿಡ್ಲಪ್ಪ ಸಾಕು, 1 ಮಿಲಿಯನ್ ಹೋಗ್ಬಿಡ್ಲಿ ಅಂದರೆ ನಾನು ಇಷ್ಟೆಲ್ಲ ಒದ್ದಾಡಿದ್ಕೊ ಒಂದೇನೋ ನೆಮ್ಮದಿ ಸಿಕ್ಬಿಡುತ್ತೆ ಹೌದು. ಸಾಕು ಅದೊಂದು ನೋಡೋಣ ಅಂತ. ಸೊ ಒಂದು ಸಾಂಗು ಮಿಲಿಯನ್ ಹೋಯ್ತದು. ಅವಾಗ ತೃಪ್ತಿ ಆಯ್ತಪ್ಪ, ಇನ್ನೇನು ಯಾವ್ದದ್ ಬೇಡ. ಸಾಂಗ್? ಅದು ಯಜಮಾನ ಸಿನಿಮಾ ಅಲ್ಲ, ಸಾಹುಕಾರ ಸಿನಿಮಾದು. ಯಾವುದದು? ಒಳ್ಳೆತನಕ್ಕೆ ಈ ಭೂಮಿಲಿ ಕಷ್ಟ ಕಟ್ಟಿಟ್ಟ ಬುದ್ಧಿ ಕಣೋ, ಎಲ್ಲವ ತಡೆಯುವ ಶಕ್ತಿ ಒಳ್ಳೆ ಮನಸ್ಸೋರಿಗಷ್ಟೇ ಕಣೋ, ಎಲ್ಲ ನಿನ್ನವರು ಹಣವಿರಲು ಆದರೂ ಚಿಂತೆಯೂ ಪರದಯ್ಯ ಗುಣವಿರಲು, ಬೇಲಿಯೇ ಹೊಲವನ್ನು ಮೇಯುವ ಹಾಗೆ, ಲಾಲಿಯೇ ತೊಟ್ಟಿಲ ಮೊರೆಯುವ ಹಾಗೆ, ಬೇಲಿಯೇ ಹೊಲವನ್ನು ಮೇಯುವ ಹಾಗೆ, ಲಾಲಿಯೇ ತೊಟ್ಟಿಲ ಮುರಿಯುವ ಹಾಗೆ, ನಂಬಿದ ಜನರೆಲ್ಲ ನಾಲಿಗೆ ಮರೆತಾಗ ಅವರ ಮುಂದೆಂದು ನೀ ಮನಸ್ಸಿನ ಸಾಹುಕಾರ. ಇದು ಫಸ್ಟ್ ಹಾಡಿದ ಹಾಡು. ಬಟ್ ಈ ಹಾಡು ನನಗೆ ಚೈಲ್ಡ್ಹುಡ್ಡಿಂದನೂ ಇಷ್ಟ. ಈ ಹಾಡು ಅವಾಗೆಲ್ಲ ಸ್ವಲ್ಪ ನನಗೆ ಮೆಲೋಡಿಸ್ ತುಂಬ ಇಷ್ಟ ಆಗ್ತಿತ್ತು. ಸರಿ ಚೆನ್ನಾಗಿದೆಯಲ್ಲ ಇದು ಅಂತ ಅಂದ್ಕೊಂಡು ವೀಡಿಯೋ ಮಾಡಿದೆ. ಆ್ಯಕ್ಚುಲಿ ಆ ವೀಡಿಯೋ ಮಾಡ್ತಾ ಮಾಡ್ತಾ ಅಂದರೆ ಸ್ವಲ್ಪ ಎಮೋಷ್ನಲ್ ಆಗಿ ನನಗೂ ಕಣ್ಣಲ್ಲಿ ನೀರು ಬಂದಿತ್ತು. ಒರಿಜಿನಲ್ ಇವಾಗ ವೀಡಿಯೋದಲ್ಲಿ ನಮ್ ಹಂಗೆ ಇದೆ ಅದು. ಕಣ್ಣಲ್ಲೂ ನೀರ್ ಬರಿಸ್ತಿದ್ದೀರಾ ನೀವು? ಅದು ಒರಿಜಿನಲ್ ವೀಡಿಯೋದಲ್ಲೂ ಹಾಗೆ ಇದೆ. ನಾನು ಹಾಗೆ ಹಾಕ್ತೆ, ಅದು ಹಾಗೆ ಇರಲಿ ಪರವಾಗಿಲ್ಲ, ಅದು ನ್ಯಾಚುರಲ್ ಆಗಿ ಬಂದಿರೋದು ಹಾಗೆ ಇರಲಿ ಅಂತ. ಎಷ್ಟು ಜನ ಕನೆಕ್ಟ್ ಆದರು ಅಂದ್ರೆ ಅದಕ್ಕೆ ನನಗೆ ಅವಾಗಲೇ ಗೊತ್ತಾಗಿತ್ತು ಜಗತ್ತಲ್ಲಿ ನೊಂದಿರೋರ ಸಂಖ್ಯೆಗಳು ತುಂಬ ಜನ ಇದ್ದಾರೆ ಅಂತ. ಇದಾರೆ ಅಂತ. ಅಂದರೆ ಒಂದು ಯಾವುದೋ ಹಾಡು ಅವ್ರ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ, ಒಂದು ಯಾವುದೋ ಸಾಹಿತ್ಯ ಅವ್ರ ಮನಸ್ಸಿಗೆ ಖುಷಿ ಕೊಡುತ್ತೆ ಅಂದರೆ, ಸೊ ಅದಕ್ಕಿಂತ ಇನ್ನೇನು ಅಂತ ಅದೊಂದು ಹಾಡು ಹೋಗಿದ್ದು. ಅದಾದ್ಮೇಲಿಂದ ಆಗಿದ್ದೇ ಬೇರೆ. ಅಂದರೆ ಎಷ್ಟೊಂದು ಹಾಡುಗಳು ಹಾಕ್ದಾಗೆಲ್ಲ ಮಿಲಿಯನ್ಸ್ ಆಗ್ತಿತ್ತು. ಸೊ ಅವಾಗ ಖುಷಿಯಾಗೋದು, ಓ ಏನೋ ಆಗ್ತಿದೆ ಲೈಫಲ್ಲಿ, ಚೇಂಜಸ್ ಶುರುವಾಗಿದೆ ಅಂತ. ಆಮೇಲೆ 1,000 ಇದ್ದಿದ್ದು 10,000 ಆಯಿತು, 10 30,000, 30 50, 1 ಲಕ್ಷಕ್ಕೆ ಬಂತು. ಇದು ಮ್ಯಾಕ್ಸಿಮಮ್ ಬಪ್ಪ ಅಂತ ಅಂದ್ಕೊಂಡೆ. ಬಟ್ ಅದು ಇನ್ನೂ ಮುಂದೆ ಹೊರಿತು, ಇವಾಗ 2 ಲಕ್ಷಕ್ಕೆ ಬಂದು ನಿಂತಿದೆ. ಸೊ ಖುಷಿ ಇದೆ ಆ ಜರ್ನಿಲಿ. ಆ್ಯಂಡ್ 1 ಮಿಲಿಯನ್ ವ್ಯೂಸ್ ಆದರೆ ಸಾಕಪ್ಪ, ಒಂದು ಖುಷಿ. ಒಬ್ಬ ಕಲಾವಿದನಾಗಿ ಅಂದವನಿಗೆ ಇವತ್ತು ಅರೌಂಡ್ ಒಂದು 80 ಮಿಲಿಯನ್ ಸಮಥಿಂಗ್ ವ್ಯೂಸ್ ಆಗಿದೆ ಓವರಲ್ಲಿ ಎಲ್ಲ ವೀಡಿಯೋಸ್ ನೋಡಿದ್ರೆ. ಸೊ ಖುಷಿ ಇದೆ, ಆ ಜರ್ನಿನೇ ಖುಷಿ ಇದೆ. ಆ್ಯಂಡ್ ಅಷ್ಟು ಸ್ಟ್ರಗಲ್ಲು ಇತ್ತು. ಇವತ್ತು ಒದ್ದಾಡ್ತಿದ್ದೀನಿ ನಾನು. ಅಂದರೆ ಅದನ್ನು ಉಳಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಈಗ ನಾನು ಒಂದು ವಾರ ಏನಾದ್ರು ಪೋಸ್ಟ್ ಹಾಕಲಿಲ್ಲ ಅಂದರೆ ಸಡನ್ನಾಗಿ ಅನ್ಫಾಲೋಗಳು ಶುರುವಾಗ್ಬಿಡುತ್ತೆ. ಓಹೋ. ಅದನ್ನು ಫೀಲ್ ಮಾಡಿಬಿಟ್ಟಿದೆ ನಾನು. ಒಂದೊಂದ್ಸತಿ ಏನಾಗಿದೆ, 500-600 ಜನ ಸಡನ್ನಾಗಿ 2 ದಿನದಲ್ಲೇ ಅನ್ಫಾಲೋ, ಯಾಕೆ ಇಷ್ಟೊಂದು ಅನ್ಫಾಲೋ ಆಗ್ತಿದೆ. ಆಮೇಲೆ ತೆಗೆದು ನೋಡಿದ್ರೆ ನಿಮಗೆ ಪೋಸ್ಟ್ ಏನೂ ಆಗ್ತಿಲ್ಲ, ಅಪ್ಡೇಟ್ ಆಗ್ತಿಲ್ಲ ಅಂದರೆ, ಸೊ ದಟ್ ವಿಲ್ ಆಲ್ಸೋ ಹ್ಯಾಪನ್. ಅನ್ಫಾಲೋನು ಹಾಕ್ತಾರೆ, ಅದು ಆಗತ್ತದು. ಸೊ ಅದನ್ನು ಉಳಿಸ್ಕೊಳ್ಳೋದು ಇನ್ನೂ ಕಷ್ಟ. ನೀವು ಅಲ್ಲಿಗೆ ಬರೋಕೆ ಒಂದು ಕಷ್ಟ ಆದರೆ ಅದನ್ನು ಉಳಿಸ್ಕೊಳ್ಳೋದಂತೂ ಇನ್ನೂ ಕಷ್ಟ. ಇನ್ನೂ ಅದ್ರಲ್ಲಿ ಓಡ್ತಾ ಇದೀವಿ, ಇನ್ಯಾವ ಹಾಡು ಹಾಡ್ಬೋದು, ಇನ್ಯಾವ ಚೆನ್ನಾಗಿರುತ್ತೆ ಹಾಡು, ಅದ್ರ ಜೊತೆಗೆ ನಮ್ದಿನ್ನೇನೋ ಇಲ್ಲಿ ಬೇರೆ ಏನೇನೋ ಮಾಡ್ತಾ ಇರ್ತೀವಿ. ಸೊ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ನಡೀತಾ ಇದೆ. ನಿಜವಾಗ್ಲೂ ಕಷ್ಟ ಇದೆ. ಯೂಶಲಿ ಎಲ್ಲರೂ ಒಂದು ಮಾತಾಡ್ತಾರೆ, ಅವರಿಗೇನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡಿಕೊಂಡು ಅಷ್ಟಷ್ಟು ಫಾಲೋವರ್ಸ್ ಪಡ್ಕೊಳ್ತಾರೆ, ತುಂಬ ಈಸಿ, ಏನೇನೋ ಅಂದರೆ ನಾರ್ಮಲಾಗಿ ರೀಲ್ಸ್ ಮಾಡೋರು ಎಲ್ಲ ಬರ್ತಾರಲ್ಲ, ಕಂಟೆಂಟ್ ಮಾಡೋರು, ಸುಮ್ಮನೆ ಏನೋ ಒಂದು ಕಂಟೆಂಟ್ ಮಾಡ್ತಾರೆ, ಲಕ್ಷ ಲೈಕ್ಸ್ ಪಡ್ಕೊತಾರೆ, ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗುತ್ತೆ, ಆರಾಮಾಗಿ ದುಡ್ಡು ಮಾಡ್ಕೊಂಡಿದ್ದಾರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿಬಿಡೋಣಪ್ಪ ಅಂತ. ಸೊ ನಿಮ್ಮ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಜರ್ನಿ ಹೇಗಿತ್ತು? ನಿಜವಾಗ್ಲೂ ನನಗೂ ಅನ್ಸಿದೆ ಮ್ಯಾಮ್, ಏನು ಈಸಿ ಬಿಡು, ಏನು ಮಿಲಿಯನ್ಸ್ ಹೋಗ್ಬಿಡುತ್ತೆ, ಒಂದು ವಾರ ಹಾಕ್ಬಿಟ್ರೆ ಸಾಕು. ಒಂದು ಇದಿದೆ ಆಯ್ತಾ, ಕೆಲವೊಬ್ರಿಗೆ ಅದಾಗತ್ತೆ. ಅಂದರೆ ಏನೂ ಮಾಡ್ದೇ ಸುಮ್ಮನೆ ಏನೋ ಮಾಡಿದ್ದು ವೈರಲ್ ಆಗಿಬಿಟ್ರೆ ರಾತ್ರಿ ಸ್ಟಾರ್ ಆಗಿಬಿಟ್ಟಿರ್ತಾರೆ, ಅದು ಬೇರೆ. ಬಟ್ ಜನ ಕನ್ಸಿಸ್ಟೆನ್ಸಿಯಾಗಿ ಫೀಲ್ ಮಾಡಿಕೊಂಡು ನಿಮ್ಮನ್ನು ಫಾಲೋ ಮಾಡೋದು ಬೇರೆ. ಸೊ ಎರಡಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅದು ಯಾವ್ದು ಹಿಂಗೆ ಬರುತ್ತಲ್ಲ ಅದು ಹಾಗೆ ಹೋಗ್ಬಿಡುತ್ತೆ. ಬಟ್ ಈ ಒಂದು ನಾವು ಏನೋ ಕಂಟೆಂಟ್ ಕೊಡ್ತಾ ಜನಕ್ಕೆ ಹತ್ರ ಆಗ್ತೀವಲ್ಲ, ಅವ್ರು ಮಾತ್ರ ನಿನ್ಗೆ ಒಳ್ಳೇದಾಗ್ಲಪ್ಪ, ನೀನು ಚೆನ್ನಾಗಿರು, ನಿಂಗೆ ತುಂಬ ಒಳ್ಳೇದಾಗಲಿ, ನೀವು ಯಾವಾಗಲೂ ಆರಾಮಾಗಿರಿ, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಯಾಕೆ ಕರೆಸ್ತಾರೆ ಅಂದರೆ ಅವ್ರ ಮನಸ್ಸೊಳಗೆ ಹೋಗ್ಬೇಕು ಫಸ್ಟು. ಈಗ ಕೆಲವೊಂದು ಸತಿ ಏನಾಗುತ್ತೆ, ಸಡನ್ನಾಗಿ ಏನೋ ವೈರಲ್ ಆಗಿಬಿಡುತ್ತೆ, ಅದನ್ನು ನಾವು ಆ ಮೂಮೆಂಟಿಗೆ ಎಂಜಾಯ್ ಮಾಡ್ತೀವಿ. ಅದಾದ್ಮೇಲೆ ಯಾರೋ ಅದಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಯಾಕಂದ್ರೆ ಇನ್ನೊಬ್ರು ಯಾರೋ ಬಂದಿರ್ತಾರೆ ಆ ಥರ, ಇನ್ನೊಂದೇನೋ ಆಗಿರುತ್ತೆ ಆ ಥರ. ಬಟ್ ಕನ್ಸಿಸ್ಟೆನ್ಸಿ ತುಂಬ ಮ್ಯಾಟ್ರ್ ಆಗುತ್ತೆ. ಅಂದರೆ ಯಾವಾಗ ಆಗುತ್ತೋ ಗೊತ್ತಿರಲ್ಲ, ನಿಮ್ಗೆ ಯಾವಾಗ ವ್ಯೂಸ್ ಹೋಗುತ್ತೋ, ಯಾವಾಗ ಜನ ಇಷ್ಟಪಡೋಕ್ಕೆ ಶುರು ಮಾಡ್ತಾರೋ ಅಲ್ಲಿವರೆಗೂ ನಾನು ಅದನ್ನು ಮಾಡೋ ಪೇಷನ್ಸ್ ಇದೆಯಾ ನೋಡ್ಬೇಕು. ಯಾಕಂದರೆ ಇವಾಗ ಫಾರ್ ಎಕ್ಸಾಂಪಲ್ ಈಗ ಒಂದು ಹಾಡು ಹಾಕಬೇಕು ಅಂದರೆ ಮಿನಿಮಮ್ ಅಂದರೆ ಒಂದು 2 hour ಹಿಡಿಯುತ್ತೆ ನಮಗೆ ಬರೀ ಸಾಂಗ್ ಮಾಡೋಕ್ಕೆ. ಅಂದರೆ ಸಾಂಗ್ ಏನು ಅದನ್ನು ಕಲ್ತ್ಕೊಂಡು ಅದನ್ನು ರೆಕಾರ್ಡ್ ಮಾಡಿ ಅದಕ್ಕೊಂದು ಕಾರ್ಡ್ಸ್ ಎಲ್ಲ ಮಾಡಿ, ವಿತೌಟ್ ಎಡಿಟೆಡ್ 2 hours. ವಿಡಿಯೋ ಬಿಟ್ಬಿಡಿ, ವಿಡಿಯೋ ಸೆಕೆಂಡ್ ಪಾರ್ಟು, ಬರೀ ಆಡಿಯೋ ಮಾಡೋಕ್ಕೆ. ಯಾಕಂದರೆ ಅದನ್ನು ಹಾಡಬೇಕು, ಅದು ಯಾವ ಇದರಲ್ಲಿದೆ ನೋಡ್ಬೇಕು. ಆಮೇಲೆ ಕೆಲವೊಂದ್ಸತಿ ಆ ಭಾವನೆಗಳು ಏನಿದೆ ಅದನ್ನೆಲ್ಲ ಕ್ಯಾಚ್ ಮಾಡಿ ಹಾಡಬೇಕು. ಸೊ ಅದು ಆಡಿಯೋ ಪ್ರಿಪೇರ್ ಮಾಡೋಕ್ಕೆ 2 hour ಆಗುತ್ತೆ, ಅದ್ರ ಮೇಲೆ ವಿಡಿಯೋ
ವಿಡಿಯೋ ಲೈಟ್ ಶೂಟ್ ಹಿಂಗ್ ಕಾಣಿಸಿದ್ಯಾ, ಈ ಲೈಟ್ ಓಕೆನಾ, ಅದೆಲ್ಲ ನೋಡೋಣ ಶೂಟ್ ಮಾಡಿ, ಅದು ಎಡಿಟಿಂಗ್ ಒಂದು ಪ್ರೋಸೆಸ್. ಸೊ ಹಬ್ಬ ಬಂದ್ರೆ ನಿಮ್ಗೆ ಮಿನಿಮಮ್ ಒಂದು 5-6 ಅವರ್ ಬರೀ ಇದಕ್ಕೆ ಹೋಗ್ಬಿಡುತ್ತೆ, ಒಂದ್ ದಿನಕ್ಕೆ ಒಂದು ವಿಡಿಯೋ ಮಾಡಕ್ಕೆ ನಿಮ್ಗೆ 5-6 ಅವರ್ಸ್ ಒಂದು ವಿಡಿಯೋ. ಆಗುತ್ತೆ ನಿಮ್ಗೆ ಒಳ್ಳೆ ಇವಾಗ ನಾನೇನ್ ಮಾಡ್ತೀನಿ, ಲಿರಿಕ್ಸ್ ಎಲ್ಲ ಹಾಕ್ತೀನಿ ನಾನು. ಸೊ ಅವಾಗ ಏನ್ ಮಾಡ್ತೀನಿ, ಜೊತೆ, ಯಾಕಂದ್ರೆ ಯಾರೋ ಒಬ್ರು ನನ್ನ ಜೊತೆ ಹಾಡಿದ್ರೆ ಅಟ್ಲೀಸ್ಟ್ ನೋಡ್ತಾರೆ ಅವ್ರು, ಅದನ್ನ ಹಾಡ್ತಾರೆ, ಜೊತೆಲಿ ಕನೆಕ್ಟ್ ಆಗ್ತಾರೆ ಅಂತ. ನಾನು ಅದಕ್ಕೆ ವಿಡಿಯೋ ಲಿರಿಕ್ಸ್ ಕೆಲವೊಂದ್ಸತಿ ಏನಾಗುತ್ತೆ ಸಿಗೋದೇ ಇಲ್ಲ ಲಿರಿಕ್ಸು. ಅವಾಗ ನಾನು ಟೈಪ್ ಮಾಡ್ತೀನಿ ಕೂತ್ಕೊಂಡು, ಏನೇನು ಲಿರಿಕ್ಸ್ ಇದೆ ಹಾಡು ಕೇಳೋದು, ಇಲ್ಲಿ ಟೈಪ್ ಮಾಡೋದು, ಅಲ್ಲಿ ಪೇಸ್ಟ್ ಮಾಡೋದು, ಆ ಥರ. ಸೊ ಅವಾಗ ಸ್ವಲ್ಪ ಟೈಮ್ ಹಿಡಿದ್ಬಿಡುತ್ತೆ ನಿಮಗೆ. ಅದೆಲ್ಲ ನಿಮಗೆ ಒಂದಿನ ಮಾಡಿದ್ರೆ ಆಗಲ್ಲ, ಮಿನಿಮಮ್ ಅಂತಂದ್ರೆ ಒಂದು ವರ್ಷ ಆ ಪ್ರೋಸೆಸ್ಸಲ್ಲಿ ಇರ್ತೀವಿ. ಸೊ ಆ ಪ್ರೋಸೆಸ್ ಅವಾಗ ಕೆಲವೊಂದ್ಸತಿ ಅನಿಸ್ಬಿಡುತ್ತೆ, ಇದಕ್ಕಿಂತ ಎಲ್ಲಾರು ಕೆಲಸ ಮಾಡ್ಕೊಂಡು 9ರಿಂದ 6 ಅವ್ರು ಏನ್ ಹೇಳ್ತಾರೆ ಮುಗಿಸ್ಕೊಂಡು ಬಂದು ಇದು ಬಿಡೋದೇ ಒಳ್ಳೇದಪ್ಪ ಅಂತ ಅನಿಸ್ಬಿಡುತ್ತೆ. ಅಷ್ಟೆಲ್ಲ ಫಸ್ಟ್ರೇಷನ್ಸ್ ಬರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.